ಚಾನಲ್ಗೆ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಡಾಕ್ಟರ್ನ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಏನಂದರೆ, ಪಶ್ಚಿಮ ಬಂಗಾಳದ ಒಂದು ಊರಿನಲ್ಲಿ ಒಬ್ಬ ಡಾಕ್ಟರ್ ಇರ್ತಾನೆ. ಅವನು ಡೈಲಿ ಆಫೀಸ್ಗೆ ಹೋಗೋದು ಬರೋದು ಮಾಡ್ತಾ ಇರ್ತಾನೆ. ಅವನು ಏನಂದರೆ ಗೌರ್ಮೆಂಟ್ ಡಾಕ್ಟರ್, ಬಟ್ ಪೇಮೆಂಟ್ ಅಷ್ಟಾಗಿ ಅವನಿಗೆ ಸಿಗ್ತಾ ಇರೋಲ್ಲ. ದ್ಯಾಟ್ಸ್ ವೈ ಹಿ ಆಲ್ವೇಸ್ ಟ್ರಾವೆಲ್ ಇನ್ ಬಸ್. ಅವನು ಯಾವಾಗಲೂ ಬಸ್ಸಿನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಒನ್ ಡೇ ಏನಾಗುತ್ತದೆ ಅಂದರೆ, ಅವನು ಬಸ್ನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿಬಿಡುತ್ತದೆ. ಅವನ ಪಕ್ಕದ ಸೀಟ್ನಲ್ಲಿ ಒಂದು ಹುಡುಗಿ ಕುಂತಿರ್ತಾಳೆ. ಸಮ್ವೇರ್ ಅರೌಂಡ್ 19 or 20 ಏಜ್ನ ಹುಡುಗಿ ಅವಳು ಕುಂತಿರ್ತಾಳೆ. ಆ್ಯಂಡ್ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಇವರಿಗೆ ಡಾಕ್ಟರ್ಗೆ ತಲೆಗೆ ಬಡಿದಿರುತ್ತದೆ. ಅದಾದಮೇಲೆ ಆ ಹುಡುಗಿ ಇರ್ತಾಳಲ್ಲ, ಅವಳೇನಾಗಿರ್ತಾಳೆ ಅಂದರೆ ಆ ಸೀಟ್ನಲ್ಲಿ ಸಿಕ್ಕೊಂಡ್ಬಿಟ್ಟಿರ್ತಾಳೆ. ಅವಳನ್ನು ಅವರು ಜಗ್ಗಿ ಎಳೆದು ಎಲ್ಲ ತೆಗೆಯಲು ಟ್ರೈ ಮಾಡ್ತಾರೆ ಅವರು, ಆ ಹುಡುಗಿಯನ್ನು ಆ ಸೀಟ್ನಿಂದ. ಬಟ್ ಆಗೋದಿಲ್ಲ. ಎಟ್ ದ ಎಂಡ್ ಏನಾಗುತ್ತದೆ ಅಂದರೆ, ಆ ಹುಡುಗಿ ತೀರಿ ಹೋಗ್ತಾಳೆ. ಅಂದರೆ ಅವಳು ಆಕ್ಸಿಡೆಂಟ್ನಲ್ಲಿ ಡೆತ್ ಆಗಿಬಿಡುತ್ತೆ. ಆಮೇಲೆ ಇವರು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬ್ಯಾಂಡೇಜನ್ನೆಲ್ಲ ಮಾಡ್ಕೊಂಡು ಬರ್ತಾರೆ. ಆದರೆ ಆ ಹುಡುಗಿ ಏನಾಗಿರ್ತಾರೆ ಅಂದರೆ, ತೀರೋಗಿರ್ತಾಳಲ್ಲ, ಅದೇ ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ. 3-4 ದಿನ ಅದೇ ಓಡ್ತಾ ಇರುತ್ತೆ. ನೈಟ್ ಮಲ್ಕೊಂಡಾಗೆಲ್ಲ ಆಕ್ಸಿಡೆಂಟ್ ಬಗ್ಗೆನೇ ಥಿಂಕ್ ಮಾಡ್ತಾಳೆ. ನೀವೇ ವಿಚಾರ ಮಾಡಿ, ಒಮ್ಮೆ ಏನಾದರೂ ಒಂದು ಇನ್ಸಿಡೆಂಟ್ ಆದರೆ ನಮ್ಮ ಮನಸ್ಸಿನಲ್ಲಿ ಅದು ದೊಡ್ಡ ಗಾಯವಾಗಿ ಉಳಿಯುತ್ತದೆ. ಅವ್ರ ಮನಸ್ಸಿನಲ್ಲೇ ಒಂದೇ ಕೊರಗು, ಯಾಕಂದರೆ ಅವರು ಡಾಕ್ಟರ್ ಇರ್ತಾರಲ್ಲ, ಅದಕ್ಕೆ ಅವರಲ್ಲಿ ಆ ಕೊರಗಿರುತ್ತದೆ. ಏನಂದರೆ, ಆ ಹುಡುಗಿಯನ್ನು ನನ್ನಿಂದ ಏಕೆ ಕಾಪಾಡಲು ಆಗಲಿಲ್ಲ ಅಂತ. ಆಲ್ ಆಫ್ ದ ಸಡನ್ ಏನಾಗುತ್ತದೆ ಅಂದರೆ, ಎಲ್ಲ ಜಾಗದಲ್ಲಿ ಆ ಹುಡುಗಿನೇ ಅವರಿಗೆ ಕಾಣ್ತಾಳೆ. ಪ್ರತಿಯೊಂದು ಸ್ಥಳದಲ್ಲಿ ಆ ಹುಡುಗಿನೇ ಕಾಣ್ತಾ ಇರ್ತಾಳೆ. ಏನಾಗುತ್ತದೆ ಅಂದರೆ, ಆ ಹುಡುಗಿ ಬಂದು ಮಾತಾಡಿಸ್ತಾಳೆ. ಅವಾಗ ಅವರು ಮೊದಲು ಡಾಕ್ಟರ್ ಇಲ್ಲ, ಅವರು ನಂಬ್ತಾ ಇರಲಿಲ್ಲ ಈ ಎಲ್ಲ ದೆವ್ವ ಭೂತ ಪಿಶಾಚಿ. ಬಟ್ ಆ ಹುಡುಗಿ ಬಂದು ಅಪ್ರೋಚ್ ಮಾಡ್ತಾಳೆ. ಅವರು ಮೊದಲು ಅದನ್ನು ಮೆಂಟಲ್ ಇಲ್ನೆಸ್ ಅಂತ ತಿಳ್ಕೊತಾರೆ. ಬಟ್ ಅದು ಹಾಗಾಗಿರೋದಿಲ್ಲ. ಆ ಹುಡುಗಿನೇ ಬಂದು ಅವ್ರ ಹತ್ರ ಮಾತಾಡಿಸ್ತಾಳೆ. ಅವಳು ಆ ಡಾಕ್ಟರ್ ಎಲ್ಲೆಲ್ಲಿ ಹೋಗ್ತಾ ಇರ್ತಾನೋ ಅಲ್ಲೆಲ್ಲ ಅವಳು ಫಾಲೋ ಮಾಡ್ತಾನೆ ಇರ್ತಾಳೆ. ಅವನ ಹಿಂದೆ ಹೋಗೋದು, ಅವನಿಗೆ ಹೆಲ್ಪ್ ಮಾಡೋದು ಮಾಡ್ತಾ ಇರ್ತಾಳೆ. ಹೀಗೆ ಡಿಸ್ಟರ್ಬ್ ಆಗಿರ್ತಾನೆ ಅವನು. ಆಮೇಲೆ ಕೆಲವೊಂದು ದಿನ ಅವನು ಹಾಸ್ಪಿಟಲ್ಗೂ ಹೋಗಿರೋದಿಲ್ಲ, 1-2 ಮಂತು. ಹೀಗೆ ಡೈಲಿ ಅವರು ಆ ಹುಡುಗಿ ಅವನ್ನ ಮಾತಾಡ್ಸ್ಕೊತಾ ಏನಂದರೆ ಫ್ರೆಂಡ್ಲಿ ಅಪ್ರೋಚ್ ಆಗಿಬಿಡುತ್ತದೆ. ಅವಳು ಏನು ಆ ಡಾಕ್ಟರ್ ಅವನು ಮನಸ್ಸಿನಿಂದ ಕಾಪಾಡಲು ಟ್ರೈ ಮಾಡಿದಲ್ಲ, ದ್ಯಾಟ್ಸ್ ವೈ ಅವಳಿಗೆ ಅವನ ತಂದೆನೇ ಅಂತ ತಿಳ್ಕೊತಾಳೆ ಅವಳು. ಆ್ಯಂಡ್ ಈ ಡಾಕ್ಟ್ರಿಗೂ ಮಗಳು ಇರೋದಿಲ್ಲ, ಅವ್ರ ಮಗ ಅಂದರೆ ಅವರಿಗೆ ಯಾವುದೇ ಥರ ಸಂತಾನ ಆಗಿರೋದಿಲ್ಲ. ದ್ಯಾಟ್ಸ್ ವೈ ಅವನು ಓಕೆ ಅಂತ ಇದು ಮಾಡ್ತಾನೆ. ಅವನ್ನೆಲ್ಲ ಕೆಲಸಗಳನ್ನು ಅವಳು ಮಾಡಿ ಕೊಡ್ತಾ ಇರ್ತಾಳೆ. ಲೈಕ್ ಕಪ್ ತಂದ್ಕೊಡೋದು, ಚಹಾ, ನೀರು, ಇದನ್ನೆಲ್ಲ ತಂದ್ಕೊಡೋದನ್ನೆಲ್ಲ ಅವಳು ಮಾಡ್ತಾ ಇರ್ತಾಳೆ. ಇಬ್ಬರು ಗಂಟೆಗಟ್ಟಲೆ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಆಸ್ಪಾಸಿನ ಜನ ಇದನ್ನು ಗಮನಿಸ್ತಾರೆ. ಅಟ್ ದ ಸೇಮ್ ಟೈಮ್ ಅವನ ವೈಫ್ ಅವಳು ನೋಡ್ತಾಳೆ. ಅವಳು ಕೇಳ್ತಾಳೆ ಹಸ್ಬೆಂಡ್ಗೆ, ವೈ ಹಸ್ಬೆಂಡ್, ಯಾಕೆ ನೀನು ನನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇಲ್ಲ? ಆಕ್ಸಿಡೆಂಟ್ ಆದಾಗಿನಿಂದ ನೀನು ನನಗೆ ಒಂದು ಕಪ್ ಚಹಾ ಸುಧಾ ಕೇಳ್ತಾ ಇಲ್ಲ, ಯಾಕೆ? ಎಲ್ಲ ನಿನ್ನ ಕೆಲಸಗಳನ್ನು ನೀನೇ ಮಾಡ್ಕೋತಾ ಇದೆಯಲ್ಲ, ಏನಾಗಿದೆ ಅಂತ ಅವಳು ಕೇಳ್ತಾಳೆ ಡಾಕ್ಟ್ರಿಗೆ. ಆವಾಗ ಡಾಕ್ಟರ್ ಹೇಳ್ತಾನೆ, ಇಲ್ಲ ಹಿಂಗೆ ಆ ದಿನ ಆಕ್ಸಿಡೆಂಟ್ ಆಯ್ತಲ್ಲ, ಅವತ್ತು ಒಂದು ಪಕ್ಕದಲ್ಲಿ ಹುಡುಗಿ ಕೂಳ್ತಿದ್ಲು, ಅವಳು ಡೆತ್ ಆದ್ಲು ಅಂತ ಇರೋ ಸ್ಟೋರಿಯನ್ನೆಲ್ಲ ಹೇಳ್ತಾರೆ ಅವರು. ಹೇಳಿದ ಮೇಲೆ ಆ ವೈಫ್ ಸ್ವಲ್ಪ ಹೆದರ್ತಾಳೆ. ಅವಳು ಈಗಲೂ ಇಲ್ಲೇ ಇದ್ದಾಳ ಅಂತ ಕೇಳ್ತಾಳೆ ಅವಳು ಹಸ್ಬೆಂಡ್ಗೆ. ಹಸ್ಬೆಂಡ್ ಹೇಳ್ತಾನೆ, ನಿನ್ನ ಪಕ್ಕದಲ್ಲೇ ನಿಂತಿದ್ದಾಳೆ ನೋಡು ಅಂತ ಅವನು ಹೇಳ್ತಾನೆ ಡಾಕ್ಟರ್. ಹೇಳಿದ ಮೇಲೆ ಅವಳಿಗೆ ಭಯನೇ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಹೋದಾಗ, ಅಡುಗೆ ಮನೆಯಲ್ಲಿ ಕಿಚನ್ಗೆ ಹೋದಾಗ ಅಡುಗೆ ಮಾಡುವಾಗೆಲ್ಲ ಹೆದರಿಕೆ ಆಗುತ್ತದೆ. ಎಲ್ಲಿ ಅವಳು ಬಂದ್ಗಿಂದಾಳೋ ಏನೋ, ಎಲ್ಲಿದ್ದಾಳೋ ಏನೋ ಅಂತ. ಆ್ಯಂಡ್ ಟಾಯ್ಲೆಟ್ ರೂಮ್ಗೆ ಹೋಗುವಾಗ ಸುಧಾ ಹೆದರ್ತಿರ್ತಾಳೆ. ಬಟ್ 1-2 ದಿನ ಆದಮೇಲೆ ಅವಳಿಗೆ ಅನಿಸುತ್ತೆ, ಇದೇನಿಲ್ಲ, ಇವರು ಸುಳ್ಳೆ ಹೆದರ್ಸೋಕೆ ಹೇಳ್ತಿದ್ದಾರೆ, ಏನೋ ಇವರಿಗೆ ಮೆಂಟಲ್ ಇಲ್ನೆಸ್ ಆಗಿದೆ ಅಂತ ಅವಳು ಕಾಮಿಡಿ ನಗೋಕೆ ಟ್ರೈ ಮಾಡಿಬಿಡ್ತಾಳೆ ಡಾಕ್ಟರನ್ನು ನೋಡಿ. ಆ್ಯಂಡ್ ದಟ್ಸ್ ದ ಟೈಮ್ ಏನು ಹೇಳ್ತಾರೆ ಅಂದರೆ ಡಾಕ್ಟರ್, ಹೌದಲ್ಲ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ, ಸೊ ವೈಫ್ ಇವಾಗ ನೀನು ಬೆಡ್ರೂಮ್ನಲ್ಲಿ ಹೋಗು ಆ್ಯಂಡ್ ಬೆಡ್ರೂಮ್ನ ಲಾಕ್ ಮಾಡು, ನಾನು ಹಾಲ್ನಲ್ಲೇ ಕುಂತಿರ್ತೀನಿ, ನೋಡು ನೀನು ಒಳಗೆ ಏನೇನು ಮಾಡ್ತೀಯಲ್ಲ, ಏನೇ ಮಾಡಿ ನೀನು ಬೆಡ್ರೂಮ್ಗೆ ಹೋಗಿ
ಆ್ಯಂಡ್ ನೀನು ಏನೋ ಮಾಡಿ ಬಾ ಕೆಲಸ, ಅದನ್ನು ನಾನು ಹೇಳ್ತೀನಿ, ಹೊರಗಡೆ ನಿಂತ್ಕೊಂಡು ಹೇಳ್ತೇನೆ, ನಾನು ಈ ಸೋಫಾ ಮೇಲೆ ಕುಂತ್ಕೊಂಡು ಹೇಳ್ತೀನಿ ನೀನು ಏನು ಮಾಡಿದ್ಯಾ ಅಂತ ಆ ಹುಡುಗಿ ನನಗೆ ಹೇಳ್ತಾಳೆ ಅಂತ ಹೇಳ್ತಾನೆ ಡಾಕ್ಟರ್. ಓಕೆ ಅಂತ ವೈಫ್ ಒಳಗೆ ಹೋಗ್ತಾಳೆ ಆ್ಯಂಡ್ ಹೊರಗಡೆ ಬರ್ತಾಳೆ, ಕೇಳ್ತಾಳೆ ಹಸ್ಬೆಂಡ್ಗೆ ನಾನೇನು ಮಾಡಿದೆ ಹೇಳಿ ಇವಾಗ ಒಳಗೆ ಹೋಗಿ ಅಂತ. ಅದೇ ನೆಕ್ಸ್ಟ್ ಮೂಮೆಂಟ್ ಡಾಕ್ಟರ್ ಕೇಳ್ತಾನೆ ಆ ಹುಡುಗಿಗೆ, ಹೇಳು ಇವಾಗ ಏನಾಯಿತು ಅಂತ. ಆವಾಗ ಹುಡುಗಿ ಹೇಳ್ತಾಳೆ, ಇಲ್ಲ ಇವಳು ಒಳಗಡೆ ಹೋಗಿ ನಿಮಗೆ ಗೊತ್ತಿಲ್ಲದಂಗೆ ಏನಂದರೆ ಸಾವಿರಾರು ದುಡ್ಡನ್ನು ಇಟ್ಟಿದ್ದಾಳೆ. ಅದರಲ್ಲಿ ಏನಪ್ಪ ಅಂದರೆ 40 ರೂಪಾಯಿ ಅಷ್ಟೇ ಆ ಪರ್ಸ್ನಲ್ಲಿ ಇಟ್ಟು ಆ ಪರ್ಸನ್ನು ಮತ್ತೆ ಅಲ್ಮೇರಾದಲ್ಲಿ ಇಟ್ಟಿದ್ದಾಳೆ, ಅದು ಮರೂನ್ ಕಲರ್ದು ಅಂತ ಹೇಳ್ತಾಳೆ. ಅದನ್ನು ಸೇಮ್ ಡಾಕ್ಟರ್ ಪ್ರನೌನ್ಸ್ ಮಾಡ್ತಾರೆ ಆ ವೈಫ್ ಮುಂದೆ. ಆವಾಗ ವೈಫ್ಗೆ ಕನ್ಫರ್ಮ್ ಆಗುತ್ತದೆ, ಓ ಪಕ್ಕ ಇದು ದೆವ್ವ ಇದೆ ಅಂತ. ಆ್ಯಂಡ್ ಅವಳು ಏನು ಮಾಡೋಕ್ಕಾಗುತ್ತೆ, ಹಸ್ಬೆಂಡ್ ಮೇಲೆಲ್ಲ ಪ್ರೀತಿ ಇರುತ್ತಲ್ಲ, ಅವಳು ಸುಮ್ಮನಾಗ್ಬಿಡ್ತಾಳೆ. ಇದು ಹೀಗೆ ನಡೆಯುತ್ತದೆ, 1 ದಿನ 2 ದಿನ ನಡೀತದೆ. ಅಷ್ಟರಲ್ಲಿ 1 ಮಂತ್ ಕಂಪ್ಲೀಟ್ ಆಗುತ್ತೆ. ಇನ್ನು ಇದೇ ಡಾಕ್ಟರ್ ಎಲ್ಲಿ ಹೋಗಿರೋದಿಲ್ಲ, ಹೊರಗಡೆ ತನ್ನ ಕೆಲಸಕ್ಕೂ ಹೋಗಿರೋದಿಲ್ಲ. ಅವನಿಗೆ ತನ್ನ ಪೇಮೆಂಟ್ ಆ್ಯಂಡ್ ಕೆಲಸದ ಚಿಂತೆ ಆಗಿಬಿಡುತ್ತೆ. ಅಯ್ಯೋ ನನ್ನ ಜಾಬ್ ಏನಾಯಿತು, ನಾನು ಅಲ್ಲಿ ಹೋಗೇ ಇಲ್ಲ ಕೆಲಸಕ್ಕೆ, ಹೇಗೆ ನನ್ನ ಪೇಮೆಂಟ್ ಹೇಗೆ, ನನ್ನ ಜೀವನ ಹೇಗೆ ಅಂತ ಥಿಂಕ್ ಮಾಡ್ತಾನೆ. ಮೊದಲೇ ಇರೋದವನು ನಾನು ಬಾಡಿಗೆ ಮನೆಯಲ್ಲಿ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾನೆ. ಅಷ್ಟರಲ್ಲಿ ಆ ಹುಡುಗಿ ಬಂದು ಕೇಳ್ತಾಳೆ ಏನಾಯಿತು ಅಂತ. ಆವಾಗ ಹೇಳ್ತಾನೆ, ಇಲ್ಲ ಹಿಂಗೆ ನಾನು ಕೆಲಸಕ್ಕೆ ಹೋಗಿಲ್ಲ, ಏನು ಮಾಡೋದು ಇವಾಗ ನಾನು. ಹುಡುಗಿ ಹೇಳ್ತಾಳೆ, ನೋ ಪ್ರಾಬ್ಲಮ್, ಯಾಕೆ ಟೆನ್ಷನ್ ತೊಗೋತಾ ಇದ್ದೀರಾ, ನಾಳೆ ಹೋಗಿ ಆಫೀಸ್ಗೆ 1ನೇ ತಾರೀಕಲ್ಲ, ನಾಳೆ ಹೋಗಿ ಆಫೀಸ್ಗೆ ಅಮೌಂಟನ್ನು ತೆಗೆದುಕೊಂಡು ಬನ್ನಿ, ನಿಮ್ಮ ಪೇಮೆಂಟನ್ನು ತೆಗೆದುಕೊಂಡು ಬನ್ನಿ ಅಂತಾಳೆ. ಬಟ್ ಅವ್ರು ಅಂತಾರೆ, ಇದೆಲ್ಲ ಹೇಗೆ ಸಾಧ್ಯ ಅಂತಾರೆ. ನೀವು ನನ್ನ ನಂಬಿ ಹೋಗಿ ಅಂತಾಳೆ. ಆ್ಯಂಡ್ ಹೋಗ್ತಾರೆ ಇಬ್ಬರು. ಅವಳು ಹಿಂಬಾಲಿಸ್ತಾ ಫಾಲೋ ಮಾಡ್ತಾ ಬರ್ತಾಳೆ. ಹೋದ್ಮೇಲೆ ಅಲ್ಲಿ ಹೋಗಿ ನೋಡ್ತಾಳೆ, ಅಲ್ಲಿ ಹೋಗಿ ಡಾಕ್ಟರ್ ನೋಡ್ತಾನೆ, ಏನಿರ್ತಾರಲ್ಲ ಹೆಡ್ ಡಾಕ್ಟರ್, ಅವರು ಅಮೌಂಟ್ನ ಕೊಡ್ತಾರೆ, ಮಂತ್ಲಿ ಪೇಮೆಂಟನ್ನು ಅವರು ಕೈಗೆ ಕೊಡ್ತಾರೆ. ತೊಗೊಂಡ್ಮೇಲೆ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಅವರು ಕೇಳ್ತಾರೆ, ಹೇಗೆ ನಾನು ಬಂದೇ ಇಲ್ಲ ಹಾಸ್ಪಿಟಲ್ಗೆ ಅನ್ನೋವಷ್ಟರಲ್ಲಿ ಆ ಹುಡುಗಿ ಪ್ರೆಸೆಂಟ್ ಆಗಿಬಿಡ್ತಾಳೆ. ಪ್ರೆಸೆಂಟಾಗಿ ಏನು ಹೇಳೋಕೆ ಹೋಗಬೇಡ ಅಂತ ಹೇಳ್ತಾಳೆ ಇವಳು. ಆದಮೇಲೆ ಅವನು ಅರ್ಥ ಮಾಡ್ಕೊಂಡು ಹೊರಗೆ ಬರ್ತಾನೆ. ಹೇಗೆ ನಾನು ಇದಕ್ಕೆ ಹೋಗೇ ಇಲ್ಲ, ಆಸ್ಪತ್ರೆಗೆ ಹೋಗಿಲ್ಲ, ಆದರೂ ಹೇಗೆ ಪ್ರೆಸೆಂಟಿವ್ ಬಿದ್ದಿದೆ ನಂದು ಅಂತ ಕೇಳ್ತಾನೆ ಅವನು ಆ ಹುಡುಗಿಗೆ. ಆವಾಗ ಡಾಕ್ಟರ್ ಕೇಳ್ತಾನೆ ಆ ಹುಡುಗಿಗೆ. ಹುಡುಗಿ ಹೇಳ್ತಾಳೆ, ಇದನ್ನೆಲ್ಲ ನೀವು ಕೇಳೋಕ್ಕೆ ಹೋಗಬೇಡಿ, ಮಜಾ ಮಾಡಿ ನೀವು ಅಂತ ಹೇಳ್ತಾಳೆ. ಆ್ಯಂಡ್ ಡಾಕ್ಟರ್ನು ಪ್ರಾಮಾಣಿಕವಾಗಿರ್ತಾರೆ. ಬಟ್ ಸಮ್ ವರ್ಕ್ ಆ್ಯಂಡ್ ಮೆಂಟಲ್ ಹೆಲ್ತ್ ಇಲ್ನೆಸ್ ಆ್ಯಂಡ್ ಈ ಹುಡುಗಿ ಪ್ರಾಬ್ಲಮ್ನಿಂದಾಗಿ ಅವರು ಕೆಲಸಕ್ಕೆ ಹೋಗಿರೋದಿಲ್ಲ. ಮತ್ತೆ ಮಾರನೇ ದಿನದಿಂದ ಅವರು ಕೆಲಸಕ್ಕೆ ಹೋಗಲು ಟ್ರೈ ಮಾಡ್ತಾರೆ, ಅವರು ತಮ್ಮ ಜಾಬ್ಗೆ ಹೋಗ್ತಾರೆ. ಅದೇ ಥರ ಇಬ್ಬರ ನಡುವೆ ಒಂದು ಹೆಲ್ತಿ ರಿಲೇಷನ್ ಬಿಲ್ಡ್ ಆಗುತ್ತೆ, ತಂದೆ ಮಗಳ ರಿಲೇಷನ್. ಆ್ಯಂಡ್ ಅವಳು ಮನಸ್ಸಿನಿಂದಾನೇ ಅವರನ್ನು ಅಪ್ಪ ಅಂತ ಒಪ್ಕೊಂಡಿರ್ತಾಳೆ. ಯಾವುದೇ ದೆವ್ವ ಆಗಿರಲಿ ಈ ಥರ ಮಾಡೋದಿಲ್ಲ. ಬಟ್ ಇದು ಒಂದು ಎಕ್ಸೆಪ್ಷನ್ ಕೇಸ್ ಆಗಿದೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವರು ಫಾದರ್ ಆ್ಯಂಡ್ ಮದರ್, ಯಾರ್ದು ಡಾಕ್ಟರ್ದು ಫಾದರ್ ಆ್ಯಂಡ್ ಮದರ್ ಊರಿಗೆ ಬರ್ತಾರೆ, ಡಾಕ್ಟರ್ ಹತ್ರ ಬರ್ತಾರೆ ಇವರು. ಅದೇ ಥರ ಒಂದಿನ ಡಾಕ್ಟರ್ ವೈಫ್ ಅವರ ತಾಯಿಗೆ ಹೇಳ್ತಾಳೆ, ಡಾಕ್ಟರ್ ತಾಯಿಗೆ ಹೇಳ್ತಾಳೆ ವೈಫು, ಇಲ್ಲ ಹಿಂಗೆ ನೋಡಿ ನಮ್ಮ ಮನೆಯಲ್ಲಿ ದೆವ್ವ ಇದೆ ಅದೆಲ್ಲ ಅಂತ. ಆ್ಯಂಡ್ ಆ ತಂದೆ ತಾಯಿ ಏನಿದಾರಲ್ಲ ಅವರು ಡಾಕ್ಟರ್ದು, ಅವರು ಇದನ್ನೆಲ್ಲ ಗಾಢವಾಗಿ ನಂಬ್ತಾರೆ. ಅವರು ಹಳ್ಳಿಯಿಂದ ಬಂದವರಲ್ಲ, ಅವರು ಇದನ್ನೆಲ್ಲ ನಂಬ್ತಿರ್ತಾರೆ, ಕರ್ಣ ಪಿಶಾಚಿ ಭೂತ ಇದನ್ನೆಲ್ಲ ನಂಬ್ತಿರ್ತಾರೆ. ಆ್ಯಂಡ್ ಅವರಿಗೆ ಹೆದರಿಕೆ ಆಗುತ್ತದೆ, ಆ ತಾಯಿಗೆ ಬಹಳನೇ ಹೆದರಿಕೆ ಆಗುತ್ತದೆ. ಆ್ಯಂಡ್ ಆ ತಾಯಿ ಹೇಳ್ತಾಳೆ, ಇಲ್ಲ ನೋಡು, ಅದು ಅಷ್ಟು ಅವನನ್ನು ಹಚ್ಚಿಕೊಂಡಿದೆ ಅಂದರೆ ನಿನ್ನ ಮತ್ತು ನನ್ನ ಅದು ದೂರ ಮಾಡುತ್ತದೆ ಅವನಿಂದ. ಸೊ ಇದು ಒಂದಿಲ್ಲ ಒಂದಿನ ಅವನನ್ನು ಕರ್ಕೊಂಡು ಹೋಗ್ಬಿಡುತ್ತದೆ ಅಂತ ತಾಯಿ ಹೆದರಿಕೆ ಹಾಕ್ತಾಳೆ. ಯಾರಿಗೆ? ವೈಫ್ಗೆ. ಏನು ಮಾಡೋದು ಇವಾಗ? ಇಲ್ಲ ನಾವು ನಾಳೆ ಒಂದು ತಾಂತ್ರಿಕ್ ಅಂದರೆ ಪಂಡಿತರಿಗೆ ಭೇಟಿಯಾಗೋಣ ಅಂತ ಪಂಡಿತರಿಗೆ ಭೇಟಿಯಾಗಲು ಹೋಗ್ತಾರೆ. ಅವರು ಹೋಗಿ ಪಂಡಿತರಿಗೆ ಎಲ್ಲ ಆದ ವಿಚಾರವನ್ನು ವಿಸ್ತಾರವಾಗಿ ಹೇಳ್ತಾರೆ. ಆ್ಯಂಡ್ ಆವಾಗ ಆ ಪಂಡಿತ ಏನಿರ್ತಾನಲ್ಲ ಅವನು ಹೇಳ್ತಾನೆ, ಆಯಿತು ನನಗೆ ಇದು ಗೊತ್ತಾಯಿತು, ನೀವೇನು ಮಾಡಬೇಕಂದ್ರೆ ಆ ಒಂದು ಡಾಕ್ಟ್ರನ್ನ ನೀವು ಗೊತ್ತಿಲ್ಲದಂಗೆ ಏನೋ ಒಂದು ನಿಮ್ಮ ಆಸೆ ಇಚ್ಛೆ ಇದೆ ಅಂತ ಅವ್ರನ್ನ ಇಲ್ಲಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅವರು. ಆಯಿತು ಅಂತ ಇವರು ಒಪ್ಕೊಂಡು ಪುನಃ ಮನೆಗೆ ಬಂದ ಮೇಲೆ ಡಾಕ್ಟ್ರಿಗೆ ಹೇಳ್ತಾರೆ, ಹಿಂಗೆ ನೆಕ್ಸ್ಟ್ ಸಂಡೇ ನಾವು ಇದಕ್ಕೆ ಹೋಗಬೇಕು ಅಂತ, ಮಂದಿರಕ್ಕೆ ಹೋಗಬೇಕು, ಅಲ್ಲಿ ನಾನು ಒಂದು ಏನೋ ಬೇಡ್ಕೊಂಡಿದೆ ಅದು ಆಗ್ತಾ ಇದೆ ಇವಾಗ, ದ್ಯಾಟ್ಸ್ ವೈ ಹರಕೆ ತೀರ್ಸೋಕೆ ಅಂತ ಕರ್ಕೊಂಡು ಹೋಗ್ತಾಳೆ. ಹೋದ್ಮೇಲೆ ಆ ದೆವ್ವನು ಅಂದರೆ ಆ ಹುಡುಗಿನೂ ಅವ್ರ ಜೊತೆನೇ ಬರ್ತಾಳೆ.
ಇದು ಯಾರಿಗೂ ಕಾಣ್ತಾ ಇರೋದಿಲ್ಲ. ಅವಳು ಯಾರಿಗೂ ಕಾಣ್ತಾ ಇರೋದಿಲ್ಲ ಡಾಕ್ಟರ್ಗೆ ಬಿಟ್ಟು. ಅವಳು ಬರ್ತಾಳೆ ಟೆಂಪಲ್ನ ಹೊರಗಡೆ, ಅವಳು ಕುಂತ್ಕೋತಾಳೆ. ಇವರು ಒಳಗಡೆ ಬಂದು ಪ್ರದಕ್ಷಿಣೆ ಎಲ್ಲ ಹಾಕಿ ಪಂಡಿತರಿಗೆ ಭೇಟಾಗ್ತಾರೆ. ಪಂಡಿತರು ಇಲ್ಲಪ್ಪ ಹಿಂಗೆ ಹೇಳೋದಿಲ್ಲ, ಅವರು ಈ ದೆವ್ವ ಓಡಿಸೋಕೆ ಆದಿದಂತ ಹೇಳೋದಿಲ್ಲ. ಅವರು ಒಂದು ತಾಯ್ತವನ್ನು ಕೊಡ್ತಾರೆ. ಅದನ್ನು ನೀನು ಯಾವತ್ತು ಕುತ್ತಿಗೆಯಲ್ಲಿ ಹಾಕ್ಕೋಬೇಕು ನೀನು ಯಾವತ್ತು ಕುತ್ತಿಗೆಯಲ್ಲಿ ಅದನ್ನು ಹಾಕ್ಕೊಂಡಿರ್ಬೇಕು ಅಂತ. ಓಕೆ ಆಯಿತು ಅಂತ ಅವನು ಏನು ಮಾಡ್ತಾನೆ ಅಂದರೆ ಆ ತಾಯ್ತವನ್ನು ಕುತ್ತಿಗೆಯಲ್ಲಿ ಹಾಕುತ್ತಾನೆ ಅವನು ಡಾಕ್ಟರ್. ಆ್ಯಂಡ್ ಬರ್ತಾನೆ. ಬಂದ ಮೇಲೆ ನೋಡ್ತೀವಿ ಹೊರಗಡೆ ಬರ್ತಾನೆ ಅವನು. ಆ ಹುಡುಗಿಗೆ ಭೇಟಾಗಲು ಬರ್ತಾನೆ ಅವನು, ಹೇಳಲು ಎಷ್ಟು ಖುಷಿಯಾಗಿದ್ದೀನಿ ನಾನು ಇವತ್ತು ಅಂತ ಹೇಳಲು ಬರ್ತಾನೆ. ಎಲ್ಲಿ ಹುಡುಗಿ ಕಾಣ್ತಾನೆ ಇಲ್ಲ. ಯಾಕೆಂದರೆ ಆ ತಾಯ್ತದ ಪ್ರಭಾವ ಆ ಹುಡುಗಿ ಮೇಲೆ ಬಿದ್ದುಬಿಟ್ಟಿರುತ್ತದೆ. ಅವಳು ಎಲ್ಲೋ ದೂರಗೆ ಹೋಗಿಬಿಟ್ಟಿರ್ತಾಳೆ ಅವಳು. ಆಮೇಲೆ ಇದು ಹೀಗೆ ಆಗುತ್ತದೆ. 1-2 ದಿನ ಆಗುತ್ತದೆ. ಇಬ್ಬರದು ಕನೆಕ್ಷನ್ ಕಟ್ ಬಿಟ್ಟಿರುತ್ತದೆ. ಏನು ಮಾಡಬೇಕಂತ ತೋಚೋದಿಲ್ಲ. ಆಮೇಲೆ ನೆಕ್ಸ್ಟ್ ಹುಡುಗಿ ಒಂದು ಪ್ಲ್ಯಾನ್ ಮಾಡ್ತಾಳೆ. ಏನಂದರೆ ಡಾಕ್ಟರ್ ಮನೆಯಲ್ಲಿ ಇದ್ದಾಗ ಅವಳು ಒಂದು ಬೋರ್ಡ್ನಲ್ಲಿ ಬರಿತಾಳೆ. ಅವಳು ಇಲ್ಲ, ನೀನು ಹೀಗೆ ಆ ತಾಯ್ತವನ್ನು ಕಟ್ಕೊಂಡಿದ್ಯಲ್ಲ, ಏಕೆ ನನ್ನಿಂದ ದೂರ ಆಗಲು ಟ್ರೈ ಮಾಡ್ತಾ ಇದೆಯಾ? ನಾನು ನನ್ನ ತಂದೆ ಅಂತ ಒಪ್ಕೊಂಡಿದ್ದೀನಿ, ನನಗೆ ತಂದೆ ಪ್ರೀತಿ ಎಂದು ಸಿಕ್ಕಿಲ್ಲ, ಪ್ಲೀಸ್ ಹಾಗೆಲ್ಲ ಮಾಡಬೇಡ ನನ್ನ ಜೊತೆ ಅಂತ ಅವಳು ಒಂದು ಇಮೋಷ್ನಲ್ ಆಗಿ ಆ ಒಂದು ಬೋರ್ಡ್ ಮೇಲೆ ಬರಿತಾಳೆ. ಎಲ್ಲಿ ಅಂದರೆ ಆ ಡಾಕ್ಟರ್ ಕುಳಿತುಕೊಳ್ತಾರಲ್ಲ ಅಲ್ಲಿ ಬರೆದಿಟ್ಟು ಹೋಗ್ತಾಳೆ. ಬೋರ್ಡ್ ಅಂದರೆ ಅದು ಸಣ್ಣ ಬೋರ್ಡ್ ಇರುತ್ತೆ ಅವ್ರದ್ದು, ಅಲ್ಲಿ ಬರೆದಿಟ್ಟು ಹೋಗ್ತಾಳೆ. ಅದು ಆಮೇಲೆ ಮರನೇ ದಿನ ಡಾಕ್ಟರ್ ಬರ್ತಾರೆ, ಆ ಬೋರ್ಡ್ನ ನೋಡ್ತಾರೆ ಅವರು ಬಂದು. ಓ, ಇದು ಸೀನ್ ಆಗಿದೆಯಾ ಇದು ಅಂತ, ಆ ತಾಯ್ತದ್ದು ಅಂತ. ಆಮೇಲೆ ಅವರು ನೆಕ್ಸ್ಟ್ ಮೂಮೆಂಟ್ ಏನು ಮಾಡ್ತಾರೆ ಅಂದರೆ ಆ ತಾಯ್ತವನ್ನು ತೆಗೆದು ನೆಲಕ್ಕೆ ಇಟ್ಟು ಬಿಡ್ತಾರೆ. ಒಮ್ಮೆ ಆ ತಾಯ್ತವನ್ನು ತೆಗೆದು ನೆಲಕ್ಕೆ ಇಟ್ಟರೆ ಅದರ ಪವರ್ ಖಾಲಿಯಾಗುತ್ತದೆ. ಆವಾಗ ಮತ್ತೆ ಆ ಹುಡುಗಿ ಕಾಣಿಸ್ಕೋತಾಳೆ. ಇಬ್ಬರು ಸ್ವಲ್ಪ ಆಳ್ತಾ ಇರ್ತಾರೆ. ನೀವೇ ನೋಡಿ, ಯಾರನ್ನೂ ನಾವು ಹಚ್ಕೊಂಡ್ಬಿಟ್ರೆ ಎಷ್ಟು ಹಚ್ಕೊಂಡ್ಬಿಡ್ತೀವಿ ಅಂತ. ಅದು ತಂದೆ ತಾಯಿ ಅಥವಾ ಮಗಳ ಸಂಬಂಧ ಆದರೆ ಎಷ್ಟು ಹಚ್ಕೊಂಡಿರಬೇಕು ಅವಳು ಆ ತಂದೆಯನ್ನು. ಆ್ಯಂಡ್ ಅವನು ಪ್ರಾಮಾಣಿಕ ಇರ್ತಾನಲ್ಲ ಡಾಕ್ಟರ್, ಹೀಗಾಗಿ. ಆ್ಯಂಡ್ ಆಮೇಲೆ ಹಚ್ಕೊಂಡಿರ್ತಾಳಲ್ಲ, ಹೀಗಾಗಿ ತುಂಬಾ ಇಬ್ಬರು ಆಳ್ತಾರೆ. ಅವರು ಇಬ್ಬರು ಇದ್ರ ಬದ್ರ ಕುಂತು 2 ದಿನ ಆಗಿರುತ್ತಲ್ಲ, ನೋಡಿರೋದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಅಂತ ವಿಚಾರ ಮಾಡ್ತಾರೆ ಅವರು. ಮಾಡಿದ ಮೇಲೆ ಡಾಕ್ಟರ್ಗೆ ಒಂದು ಐಡಿಯಾ ಉಳಿಯುತ್ತದೆ. ಹೇಗೂ ಇವಾಗ ಈ ತಾಯ್ತದ ಪವರ್ ಮುಗಿದಿದೆ ಆ್ಯಂಡ್ ಇದರಲ್ಲಿ ಏನೋ ಅವರು ಹಾಕಿರ್ತಾರೆ, ಆ ತಾಯ್ತದಲ್ಲಿ ಏನೋ ಅವರು ಬರೆದು ಹಾಕಿರ್ತಾರಲ್ಲ, ಅದನ್ನು ಅವರು ಅದರಲ್ಲಿ ತೆಗಿತಾರೆ. ಅದರಲ್ಲಿ ಕೆಲವೊಂದು ಮಂತ್ರಗಳನ್ನು ಹಾಕಿರ್ತಾರೆ ಆ ತಾಯ್ತದಲ್ಲಿ, ಪ್ಲಸ್ ಒಂದು ಅಂಗಾರದ ಟೈಪ್ ಏನೋ ಹಾಕಿರ್ತಾರೆ. ಇದನ್ನೆಲ್ಲ ನೀವು ನೋಡಿರ್ತೀರಿ ಹಳ್ಳಿಗಳಲ್ಲಿ, ಅಥವಾ ನೀವು ಎಲ್ಲೋ ನೋಡಿರ್ತೀರಿ ನೀವು ಈ ದೇವಸ್ಥಾನಗಳಲ್ಲೆಲ್ಲ ಇದು ಕಾಣುತ್ತದೆ. ಎಲ್ಲಿ ಅಂದರೆ ದೇವ ಭೂತ ಪಿಶಾಚಿಗಳನ್ನು ಬಿಡಿಸ್ತಾರಲ್ಲ, ಅಲ್ಲಿ ಇದು ಕಾಣುತ್ತದೆ. ಅದನ್ನು ತೆಗೆದು ಅದನ್ನೆಲ್ಲ ತೆಗೆದು ಹೊರಗೆ ಹಾಕಿ ಏನು ಮಾಡ್ತಾರೆ ಅಂದರೆ ಮತ್ತೆ ಆ ತಾಯ್ತವನ್ನು ಅವನು ಹಾಕೋತಾನೆ ಡಾಕ್ಟರ್. ಅಂದರೆ ಇವಾಗ ಅವರ ಡಾಕ್ಟರ್ನ ತಂದೆ ತಾಯಿ ಮತ್ತು ವೈಫ್ಗೆ ಡೌಟ್ ಬರಬಾರ್ದಲ್ಲ, ಹಾಗಾಗಿ ಹಾಕೋತಾನೆ ಅವನು. ಹಾಕೊಂಡ್ಮೇಲೆ ಇವ್ರದ್ದು ಮತ್ತೆ ಹಾಗೆ ಲೈಫ್ ನಡೆಯುತ್ತದೆ, ಮತ್ತೆ ಎಲ್ಲ ಸುಖವಾಗಿರುತ್ತದೆ. ಅಷ್ಟರಲ್ಲಿ ಏನಾಗುತ್ತದೆ ಅಂದರೆ ತಾಯಿಗೆ ಮತ್ತೆ ಡೌಟ್ ಹುಟ್ಟೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏಕೆ ಇವನು ಮತ್ತೆ ಬಿಹೇವಿಯರ್ಸ್ ಎಲ್ಲ ಚೇಂಜ್ ಆಗಿದೆಯಲ್ಲ ಅಂತ. ಆಮೇಲೆ ಆ ತಾಯಿ ಬಂದು ವೈಫ್ಗೆ ಹೇಳ್ತಾಳೆ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಅಂತ ಹೇಳ್ತಾಳೆ. ಚೆಕ್ ಮಾಡು, ಇದು ಏನಾಗಿದೆ ನೋಡು, ತಾಯ್ತ ವರ್ಕ್ ಆಗ್ತಾ ಇದೆಯೋ ಇಲ್ಲೋ ಚೆಕ್ ಮಾಡಿ ಹೇಳು ನನಗೆ ಅಂತಾಳೆ. ಅಂದಮೇಲೆ ವೈಫ್ ಏನು ಮಾಡ್ತಾಳೆ ಅಂದರೆ ನೈಟ್ ಮಲಗುವಾಗ ಒಂದು ಸೈಲೆಂಟಾಗಿ ಒಂದು ನಿದ್ದೆ ಮಾತ್ರೆಯನ್ನು ಹಾಕ್ತಾಳೆ ಅವಳು ಡಾಕ್ಟರ್ಗೆ. ಡಾಕ್ಟರ್ ಫುಲ್ ನಿದ್ದೆಯಲ್ಲಿ ಗೊರಕೆ ಹೊಡೆಸಿರ್ಬೇಕಾದ್ರೆ ತಾಯ್ತವನ್ನು ತಿರುಗಿಸಿ ನೋಡ್ತಾರೆ ಅವರು, ಅದರಲ್ಲಿ ಏನೂ ಇರೋದಿಲ್ಲ. ಆವಾಗ ಹೋಗಿ ಆ ಸ್ಟೋರಿಯನ್ನು ಹೋಗಿ ಅವಳು ಅಜ್ಜಿಗೆ ಹೇಳ್ತಾಳೆ, ಮೀನ್ಸ್ ಅವರ ಮದರ್ಗೆ ಹೇಳ್ತಾಳೆ ಅವಳು, ಇಲ್ಲ ಹಿಂಗಾಗಿದೆ ನೋಡು ಅಂತ. ಆದಮೇಲೆ ಮತ್ತೆ ಇವರು ಗಾಬರಿಯಾಗಿ ಮತ್ತೆ ಆ ಪಂಡಿತರ ಹತ್ರ ಹೋಗ್ತಾರೆ. ಪಂಡಿತರಿಗೆ ಕೇಳ್ತಾರೆ, ನೋಡಿ ಗುರುಗಳೇ ಹಿಂಗಾಗಿದೆ, ಏನು ಮಾಡೋದು ಇವಾಗ ಅಂತ. ನೆಕ್ಸ್ಟ್ ಅಮಾವಾಸ್ಯೆ ನಿಮ್ಮ ಮನೆಗೆ ಬರ್ತೀನಿ. ಪ್ಲಸ್ ಕಂಡೀಷನ್ ಏನಂದರೆ ಆ ಡಾಕ್ಟರ್ ಆಫೀಸ್ಗೆ ಹೋಗಿರಬೇಕು, ಆವಾಗ ನಾನು ಮನೆಗೆ ಬರ್ತೀನಿ. ಮನೆ ತುಂಬ ಎಲ್ಲ ದಿಗ್ಬಂಧನ ಹಾಕೋಣ, ನಾನು ಒಂದು ನಿಮಗೆ ನೀರನ್ನು ತೊಗೊಂಡು ಬರ್ತೇನೆ, ಅದನ್ನೆಲ್ಲ ಹಾಕೋಣ ಅಂತ ಹೇಳ್ತಾರೆ ಅವರು. ಹೇಳಿ ಡಾಕ್ಟರ್ ಹೋಗ್ತಾರೆ. ಅವರು ಆಫೀಸ್ಗೆ ಹೋಗ್ತಾರೆ. ಹೋದ್ಮೇಲೆ ಇಲ್ಲಿ ಪಂಡಿತರು ಬರ್ತಾರೆ ಟೈಮ್ ನೋಡಿಕೊಂಡು. ಬಂದು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ನೀರನ್ನು ತಗೊಂಡು ಇಡೀ
ಏನಿದೆ ಅಲ್ಲ ಅವ್ರದ್ದು ಬಾಡಿಗೆ ಮನೆ ಸರ್ಕಲ್ ಎಲ್ಲ ಅಲ್ಲೆಲ್ಲ ಅದನ್ನು ಸಿಂಪಡಿಸ್ತಾರೆ, ಅವರು ನೀರನ್ನು ಸಿಂಪಡಿಸಿದ ಮೇಲೆ ಸ್ವಲ್ಪ ಟೈಮ್ ಆಗುತ್ತೆ. ಇದೆಲ್ಲ ಆದಮೇಲೆ ಕೆಲವೊಂದು ಮಂತ್ರಗಳನ್ನು ಹೇಳಿ ಅವರು ಹೋಗ್ತಾರೆ ಪಂಡಿತರು. ಸಂಜೆ 5-6 ಗಂಟೆಗೆ ಈ ಹುಡುಗಿ ಮತ್ತು ಡಾಕ್ಟರ್ ಮನೆಗೆ ಬರ್ತಾರೆ. ಬಂದಮೇಲೆ ಗೇಟ್ ಹತ್ರ ನಿಂತ್ಕೋತಾರೆ. ಡಾಕ್ಟರ್ ನಿಂತ್ಕೊಂಡು ಗೇಟ್ ಓಪನ್ ಮಾಡಿ ಇವರು ಒಳಗೆ ಬಂದ್ಬಿಡ್ತಾರೆ. ಡಾಕ್ಟರ್ ಆ ಹುಡುಗಿ ಎಂಟ್ರಿ ಆಗೋಕ್ಕೆ ಆಗೋದಿಲ್ಲ. ಹುಡುಗಿ ಹೆಂಗೆ ಎಂಟ್ರಿ ಆಗ್ತಾಳೋ ಹಾಗೆ ಬೆಂಕಿ ಕಾಣ್ಕೊಳ್ಳುತ್ತೆ. ಅವಳು ಎಲ್ಲ ಥರ ಟ್ರೈ ಮಾಡ್ತಾಳೆ, ಅಲ್ಲಿಂದ ಜಂಪ್ ಮಾಡೋದು, ಇಲ್ಲಿಂದ ಜಂಪ್ ಮಾಡೋದು, ಬಹಳನೇ ಕಷ್ಟಪಡ್ತಾಳೆ ಅವಳು. ಜಂಪ್ ಮಾಡಿ ಟ್ರೈ ಮಾಡ್ತಾಳೆ, ಅದು ಏನು ಆಗೋದೇ ಇಲ್ಲ. ಆಮೇಲೆ ಡಾಕ್ಟರ್ಗೆ ಮತ್ತು ಆ ಹುಡುಗಿಗೆ ಮತ್ತು ಟೆನ್ಷನ್ ಚಾಲಾಗುತ್ತೆ. ಯಾಕಂದರೆ ತಾಯಿನೋ ಅಷ್ಟು ಪವರ್ಫುಲ್ ಇದ್ದಿತ್ತಿಲ್ಲ, ಅದನ್ನೇನೋ ಮಾಡಿದರು. ಬಟ್ ಇದು ಏನಂದರೆ ಯಾವುದೇ ಮಂತ್ರಗಳನ್ನು ಓದಿದ್ದಾರೆ ಮತ್ತು ಜಲವನ್ನು ಹಾಕಿದ್ದಾರಲ್ಲ, ಹಾಗಾಗಿ ಅದನ್ನು ದಾಟ್ಕೊಂಡು ಹೋಗೋಕ್ಕೆ ಆಗೋದೇ ಇಲ್ಲ. ಆ ಹುಡುಗಿ ಹೊರಗೆ ಇರ್ತಾಳೆ ಆ್ಯಂಡ್ ಇವರು ಡಾಕ್ಟರ್ ಮನೆಯಲ್ಲೇ ಇರ್ತಾರೆ. ಹೀಗೆ ಮತ್ತೆ 1-2 ದಿನ ನಡೆಯುತ್ತದೆ. ಆಮೇಲೆ ಹುಡುಗಿ ಕೇಳ್ತಾಳೆ ಡಾಕ್ಟ್ರಿಗೆ, ಏಕೆ ಏನಾಯಿತು ಫಾದರ್, ಏನಾಯಿತು ತಂದೆ? ಅಂದರೆ ತಂದೆ ಮಗಳ ರಿಲೇಷನ್ ಎಲ್ಲ ಕೇಳ್ತಾಳೆ ಅವಳು. ಯಾಕೆ ನನ್ನಿಂದ ಏನಾದರೂ ತಪ್ಪಾಗಿದೆಯಾ, ಬೇಜಾರಾಗಿದ್ದೀರಾ? ನಾನು ಕ್ರೂರಿ ಅಲ್ಲ, ನಿಮ್ಮನ್ನು ನಾನು ಹಚ್ಕೊಂಡಿದ್ದೇನೆ, ಪ್ರತಿಯೊಂದು ಸಂಕಷ್ಟದಿಂದ ನಿಮ್ಮನ್ನು ಪಾರು ಮಾಡ್ತೇನೆ ನಾನು. ಯಾಕೆ ನನ್ನನ್ನು ಹಿಂಗೆ ಮಾಡ್ತಾ ಇದ್ದೀರಾ? ನಂಬಿಕೆ ಬರ್ತಾ ಇಲ್ವಾ ನಿಮಗೆ? ನಾನು ಎಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುವುದಿಲ್ಲ, ನಿಮ್ಮ ಜೊತೆನೇ ನಾನು ಇರ್ತೇನೆ. ನೀವು ಎಷ್ಟು ದಿನ ಬದುಕ್ತಿರೋ ಖುಷಿಯಾಗಿ, ನಾನು ಅಷ್ಟು ದಿನ ಖುಷಿಯಾಗಿಯೇ ಬದುಕ್ತೇನೆ. ನೀವು ತೀರಿದ ಮೇಲೆ ನನ್ನ ಮುಕ್ತಿ ಏನೋ ದೇವರು ಇದು ಬರೆದು ಕಳಿಸಿದ್ದಾನೆ ಅನಿಸುತ್ತದೆ ಅಂತ ಅವಳು ಎಲ್ಲ ಹೇಳ್ತಾಳೆ. ಹೇಳಿದ್ಮೇಲೆ ಆ್ಯಂಡ್ ಇದು ಟ್ರೂ ಸಹ ಆಗಿರುತ್ತದೆ. ಅದಾದಮೇಲೆ ಅವರು ಬರ್ತಾರೆ, ಮನೆಗೆ ಬಂದು ಮಾತಾಡ್ತಾರೆ. ಅವರು ಏಕೆ ನೀವೆಲ್ಲ ಹೀಗೆ ಮಾಡ್ತಾ ಇದ್ದೀರಾ ಅಂತ ಅವರ ತಂದೆ ತಾಯಿ ಮತ್ತು ವೈಫ್ಗೆ ಹೇಳ್ತಾರೆ. ಅವರು ಸೀನೆಲ್ಲ ಆಯ್ದದ್ದನ್ನು ಹೇಳ್ತಾರೆ. ಹೇಳಿದ್ಮೇಲೆ ಏನು ಮಾಡಬೇಕಪ್ಪ ಅಂತಾರೆ. ಇವಾಗ ಏನು ಮಾಡಬೇಕಂತ ವಿಚಾರ ಮಾಡ್ತಾ ಡಾಕ್ಟ್ರ್ ಕುಳಿತುಕೊಳ್ಬಿಡ್ತಾರೆ. ಅವರಿಗೆ ಒಂದು ಐಡಿಯಾ ಹೊಳುತ್ತೆ, ಇದು ಹೇಗೂ ನಮ್ಮದು ಬಾಡಿಗೆ ಮನೆ ಆ್ಯಂಡ್ ಅವರು ಹೊಸ ಮನೆಯನ್ನು ಕಟ್ಟಿಸ್ಬೇಕಾಗಿರುತ್ತದೆ ಒಂದು. ಸೊ ಸ್ವಲ್ಪ ದುಡ್ಡು ಶಾರ್ಟೇಜ್ ಇರುತ್ತದೆ. ಆ್ಯಂಡ್ ಡಾಕ್ಟರ್ ಬಂದು ಆಫೀಸ್ನಲ್ಲಿ ಟೆನ್ಷನ್ನಲ್ಲಿ ಕೂಳ್ತಿರ್ತಾರೆ, ವಿಚಾರ ಮಾಡ್ಕೊತ ಕೂಳ್ತಿರ್ತಾರೆ. ಆವಾಗ ಹುಡುಗಿ ಕೇಳ್ತಾಳೆ ಆಲ್ ಆಫ್ ಸಡನ್, ಏನಾಯಿತು ಫಾದರ್ ಅಂತ ಕೇಳ್ತಾಳೆ. ಅವ್ರು ಏನಾಯಿತು ಡ್ಯಾಡ್ ಅಂತ ಕೇಳ್ತಾಳೆ ಅವಳು. ಕೇಳಿದ್ಮೇಲೆ ಡಾಕ್ಟರ್ ಹೇಳ್ತಾರೆ, ಇಲ್ಲ ಹೀಗೆ ನಾನು ಒಂದು ಮನೆ ಕಟ್ಟಿಸ್ಬೇಕಂತ 10 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ಅದು ಆಗ್ತಾನೇ ಇಲ್ಲ. ಎಲ್ಲರಿಗೂ ದುಡ್ಡೆಲ್ಲ ಕೊಟ್ಟಿದ್ದೀನಿ, ಸಾಲ ಅವರು ಕೊಡ್ತಾ ಇಲ್ಲ. ಮಿನಿಮಮ್ ಬ್ಯಾಲೆನ್ಸ್ ಒಂದು 5 ಲಕ್ಷ ಅಷ್ಟೇ ಇದೆ, ಏನು ಮಾಡೋದು ಇವಾಗ ಅಂತ ಎಲ್ಲ ವಿಚಾರ ಮಾಡ್ತಾ ಕುಂತಿರ್ತಾರೆ ಅವರು. ಆ್ಯಂಡ್ ಅವ್ರ ಹತ್ರ ಪೇಮೆಂಟು ಬರ್ತಾ ಇರುತ್ತಲ್ಲ ಸ್ವಲ್ಪ. ಸೊ ವಿಚಾರ ಮಾಡ್ತಾರೆ, ಹೇಗೆ ಮನೆ ಕಟ್ಟೋದು, ನೀನು ಮನೆ ಒಳಗೆ ಬರೋಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು ಇವಾಗ ಅಂತ ವಿಚಾರ ಮಾಡಬೇಕಾದ್ರೆ ಹುಡುಗಿ ಹೇಳ್ತಾಳೆ, ಡೋಂಟ್ ಫಿಯರ್ ಫಾದರ್, ನಾನಿರುವಾಗ ಯಾಕೆ ಟೆನ್ಷನ್ ತಗೋತೀರಾ? ನೀವು ಮನೆಯನ್ನು ಕಟ್ಟಲು ಸ್ಟಾರ್ಟ್ ಮಾಡಿ, ನೀವು ಒಂದು ಜಾಗವನ್ನು ಹುಡುಕಿ ಅಂತ ಅವಳು ಹೇಳ್ತಾಳೆ. ಹೇಳಿದ್ಮೇಲೆ ಆಯಿತು ಅಂತ ಅವರು ಅಂತಾರೆ. ಆದಮೇಲೆ ಹುಡುಗಿ ಹೇಳ್ತಾಳೆ, ಇಲ್ಲ ಈ ಸತೆ ನಾನೇ ಹುಡುಕ್ತೇನೆ ನಿಮಗಾಗಿ ಒಂದು ಜಾಗ. ನಾವೇನು ಮಾಡೋಣ ಅಂದರೆ ಇಬ್ಬರು ಒಂದು ಏರಿಯಾದಲ್ಲಿ ಅಡ್ಡಾಡಿ ಫ್ಲ್ಯಾಟನ್ನು ನಾವೇ ಹುಡ್ಕೋಣ, ಖಾಲಿ ಇದ್ದ ಜಾಗವನ್ನು ನಾವೇ ಹುಡ್ಕೋಣ, ಇಬ್ಬರು ನಮಗೆ ಹೇಗೆ ಸೂಟ್ ಆಗುತ್ತೋ ಹಾಗೆ ಅಂತ ಹುಡುಗಿ ಆ್ಯಂಡ್ ಫಾದರ್ ಥಿಂಕ್ ಮಾಡ್ತಾರೆ. ಆ್ಯಂಡ್ ಖುಷಿಯಾಗಿ ಅವರು ಏನು ಮಾಡ್ತಾರೆ ಅಂದರೆ ಅವರು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ. ಎಲ್ಲೆಲ್ಲಿ ಫ್ಲಾಟ್ಸ್ ಎಲ್ಲೆಲ್ಲಿ ಖಾಲಿ ಇರುತ್ತವಲ್ಲ ಗುಂಟೆವಾರಿ ಜಾಗ ಅವೆಲ್ಲ ಹುಡುಕ್ತಾರೆ ಅವರು. ಆ್ಯಂಡ್ ಈ ಸ್ಟೋರಿಯನ್ನು ಅವರು ತಂದೆ ತಾಯಿಗೆ ಹೇಳ್ತಾರೆ. ಇವಾಗ ಅವರು ಅಷ್ಟು ಟೆನ್ಷನನ್ನು ತಗೋತಾ ಇರೋದಿಲ್ಲ. ಆಮೇಲೆ ಒಂದು ಜಾಗ ಸಿಗುತ್ತದೆ ಆ್ಯಂಡ್ ಆ ಹುಡುಗಿ ಎಲ್ಲ ಥರ ನೋಡ್ತಾಳೆ. ಅವಳಿಗೂ ಒಂದು ಅಟ್ಮಾಸ್ಫಿಯರ್ ಕರೆಕ್ಟ್ ಆಗಬೇಕಲ್ಲ, ಆ ಥರ ಒಂದು ಜಾಗ ನೋಡಿ ಸುಂದರವಾದ ಜಾಗದಲ್ಲಿ ಏನಪ್ಪ ಅಂದರೆ ಮನೆ ಕಟ್ಟಲು ಸ್ಟಾರ್ಟ್ ಆಗುತ್ತದೆ. ಆ್ಯಂಡ್ ಅಗೇನ್ ಅದು ಅರ್ಧಕ್ಕೆ ನಿಂತು ಹೋಗುತ್ತದೆ. ಯಾಕಂದರೆ ಇನ್ನೂ ದುಡ್ಡು ಕೊಡೋರು ಕೊಟ್ಟಿರೋದೇ ಇಲ್ಲ. ದ್ಯಾಟ್ಸ್ ವೈ ಅವರು ಟೆನ್ಷನ್ಗೆ ಇರ್ತಾರೆ. ಆವಾಗ ಹುಡುಗಿ ಹೇಳ್ತಾಳೆ, ಡೋಂಟ್ ವರಿ ಫಾದರ್, ನಾಳೆಯಿಂದ ನೋಡಿ ನೀವು ಎಲ್ಲರೂ ಯಾರಿಗೆ ನೀವು ದುಡ್ಡು ಕೊಟ್ಟಿದ್ರಲ್ಲೋ ಅವರೆಲ್ಲ ತಂದು ಕೊಡ್ತಾರೆ ಅಂತ ಹೇಳ್ತಾಳೆ ಅವಳು. ಹೇಳಿ ಸುಮ್ಮನಾಗ್ಬಿಡ್ತಾಳೆ. ಅದೇ ಥರ ನೆಕ್ಸ್ಟ್ ಮಾರ್ನಿಂಗ್ ನೋಡಿದರೆ ದೊಡ್ಡ ಕ್ಯೂನೇ ಹತ್ತಿರುತ್ತೆ ಅವ್ರ ಮನೆ ಮುಂದೆ. ಎಲ್ಲ ಜನ ಬಂದು ಯಾರ್ಯಾರು ಅವ್ರ ಹತ್ರ ದುಡ್ಡು ತೊಗೊಂಡಿರ್ತಾರಲ್ಲ ಅವರೆಲ್ಲ ಕೊಡ್ತಾರೆ. ಯಾಕಂದರೆ ಡಾಕ್ಟ್ರ್ ಇಲ್ಲಿ ಒಳ್ಳೆ ಮನುಷ್ಯ, ಅವರು ಯಾವುದೇ ಥರ ಕೆಟ್ಟ ಜನ ಅಲ್ಲ. ಹೀಗಾಗಿ ಅವರಿಗೆ ಅವ್ರೇನು ಮಾಡಿರ್ತಾರೆ ಅಂದರೆ ಎಲ್ಲರಿಗೂ ಸಹಾಯ ಮಾಡಿರ್ತಾರೆ. ಅವರಲ್ಲಿ ಒಂದು ಸಹಾಯ ಮನೋಭಾವನೆ ಇರುತ್ತದೆ. ಅವರು ಅಷ್ಟ್ರಿಗೂ ದುಡ್ಡು ಕೊಟ್ಟಿರ್ತಾರಲ್ಲ ಅದು ಎಲ್ಲ ರಿಟರ್ನ್ ಬರುತ್ತೆ. ಒಂದು ದಿನದಲ್ಲಿ ಎಲ್ಲ ದುಡ್ಡು ಬರುತ್ತೆ. ಒಂದು ಒಳ್ಳೆಯ ಮನೆಯನ್ನು ಕಟ್ತಾರೆ ಅವರು. ಕಟ್ಟಿ ಇಬ್ಬರು ಏನು ಮಾಡ್ತಾರೆ ಅಂದರೆ ಆ ಗೃಹ ಪ್ರವೇಶವನ್ನು ಎಲ್ಲ ಮಾಡಿ ಇವಾಗ ಅವ್ರ ಫ್ಯಾಮ್ಲಿ ಅಲ್ಲಿ ಶಿಫ್ಟ್ ಆಗುತ್ತದೆ. ಆ್ಯಂಡ್ ಆ ಹುಡುಗಿನೂ ಅದೇ ಮನೆಯಲ್ಲಿ ಅವ್ರ ಮಗಳಾಗಿ
ಇರ್ತಾ ಇದ್ದಾಳೆ. ಇದೇನೋ ಟ್ರೂ ಸ್ಟೋರಿ ಅಂತಾರೆ, ಬಟ್ ಇದೆಷ್ಟು ಸತ್ಯನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಬಟ್ ಇದು ನೋಡಿ, ಪ್ರತಿ ಸಲ ದೆವ್ವಗಳು ಕೆಟ್ಟದನ್ನೇ ಮಾಡುತ್ತವೆ ಅಂತ ಹೇಳ್ತಾರೆ ಜನ, ಬಟ್ ಇಲ್ಲಿ ನಿಜ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ನಾನು ಇದನ್ನು ನಂಬೋದಿಲ್ಲ, ಬಟ್ ಕೆಲವೊಂದು ಸಂದರ್ಭದಲ್ಲಿ ಇದನ್ನು ನಂಬಬೇಕಾಗುತ್ತದೆ ಗಾಯ್ಸ್. ಸೊ ನಿಮ್ಮ ಕಾಮೆಂಟ್ನಲ್ಲಿ ಹೇಳಿ ಇದು ಏನು ಅಂತ. ನನ್ನ ಪ್ರಕಾರ ಇದು ಅವರ ಒಂದು ಮೆಂಟಲ್ ಇಲ್ನೆಸ್ ಅಂತ ನನಗೆ ಅನಿಸುತ್ತದೆ. ನಿಮ್ಮ ಅನಿಸಿಕೆಯನ್ನು ಹೇಳಿ. ಆ್ಯಂಡ್ ಇವಾಗಲೂ ಅವರು ಆ ಒಂದು ಏರಿಯಾದಲ್ಲಿ ಬದುಕ್ತಾ ಇದ್ದಾರೆ, ಅದು ಆ ಹುಡುಗಿ ಅವರಿಗೆಲ್ಲ ಹೆಲ್ಪ್ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಇದೆಷ್ಟು ಸರಿನೋ ಸುಳ್ಳೋ ಗೊತ್ತಿಲ್ಲ ಗೈಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ಟೋರಿಯೊಂದಿಗೆ ಬರೋಣ, ಭೂತದ ಸ್ಟೋರಿಯೊಂದಿಗೆ, ಹಾರರ್ ಸ್ಟೋರಿಯೊಂದಿಗೆ. ಹೀಗೆ ನಾನು ಏನು ಮಾಡ್ತೀನಿ ಅಂದರೆ ಇನ್ಮೇಲೆ ಡೈಲಿ ಒಂದೊಂದು ಸ್ಟೋರಿಯನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎಂಡ್ನಲ್ಲಿ ಅದು ಡಿಕೋಡ್ ಮಾಡ್ತೀನಿ, ಇದು ಏನು ಆಗ್ತಾ ಇದೆ ಏನಿಲ್ಲ ಅಂತ. ಸೊ ಗೈಸ್, ಥ್ಯಾಂಕ್ ಯು.